ಕಳೆದ 2 ತಿಂಗಳುಗಳಿಂದ ಬೀದರ್ನಲ್ಲಿ ನೌಕರರ ಸಂಘದ ಚುನಾವಣೆ ಸಾಕಷ್ಟು ಜಟಾಪಟಿಗಳಿಗೆ ಕಾರಣವಾಗಿದೆ. ಕಳೆದ 2 ತಿಂಗಳಿಂದ ಈ ನೌಕರ ಸಂಘದ ಚುನಾವಣೆ ಶಾಸಕರು ಸಂಸದರ ಹಿಂದೆ ಚುನಾವಣೆ ನಡೆಯುತ್ತಲ್ಲ ಆ ಮಟ್ಟಿಗೆ ಗೊಂದಲ ಇರುತ್ತೆ ಸರ್. ಏನು ಈ ಗೊಂದಲಕ್ಕೆ ಮೊದಲನೇ ಕಾರಣ? ಸರ್, ಏನಾಗಿದೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲೆ ಶಾಖೆ ಏನು ಸರ್ಕಾರಿ ನೌಕರರ ಚುನಾವಣೆಯನ್ನು ಪ್ರಾರಂಭಗೊಂಡಿತ್ತು, ಏನು 28/10/2024 ನಾವು ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಇವತ್ತದು ಕೊನೆಯ ದಿನಾಂಕವಾಗಿದೆ. ಓಕೆ ಸರ್, ನಾವು ಜಿಲ್ಲಾ ಅಧ್ಯಕ್ಷರು ಮಾಜಿ ಜಿಲ್ಲಾಧ್ಯಕ್ಷರು ರಾಜೇಂದ್ರ ಕುಮಾರ್ ಗಂದಿಗೆ ಅವರು ಎಲ್ಲ ಇಲಾಖೆಯಲ್ಲಿ ಯಾವ್ಯಾವ ಇಲಾಖೆಗಳಿದೆ ಆಯಾ ಇಲಾಖೆಗಳಲ್ಲಿ ಮತದಾರರ ಪಟ್ಟಿಯಿಂದ ಸುಮಾರು ನೌಕರರ ಹೆಸರುಗಳನ್ನು ತೆಗೆದುಕೊಂಡು ಅವ್ರಿಗೆ ಮತದಾರರ ಮತ ಹಾಕಲಿಕ್ಕೆ ಅವಕಾಶ ಮಾಡಿದ್ದಾರೆ. ಇದು ಅವರು ಚುನಾವಣೆಯಲ್ಲಿ ಮಾಡಿದಂಥ ಅಕ್ರಮ ವ್ಯವಸ್ಥೆ ಅಲ್ಲ ಸರ್. ಇಷ್ಟು ಚುನಾವಣೆಗಳಲ್ಲಿ ಯಾವುದೇ ಗೊಂದಲಗಳಿದ್ದಿಲ್ಲ, ಆದ್ರೆ ಈ ಚುನಾವಣೆಯಲ್ಲೇ ಯಾಕೆ ಇಷ್ಟೊಂದು ಗೊಂದಲ? ಯಾಕೆ ಗೊಂದಲ ಅಂದರೆ ಸರ್, 2 ಬಾರಿಗೆ ಚುನಾವಣೆಯಲ್ಲಿ ಆಯ್ಕೆಯಾದಂಥ ರಾಜೇಂದ್ರ ಕುಮಾರ್ ಅವರಿಗೆ 3ನೇ ಅವಧಿಗೂ ಕೂಡ ನಾನು ಜಿಲ್ಲಾ ಅಧ್ಯಕ್ಷ ಸ್ಥಾನನ ಗಿಟ್ಟಿಸ್ಕೊಳ್ಬೇಕು ಅಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನದಂತಂದ್ರೆ ಆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ.